ಸೊ ಮುಖ ಸುಕ್ಕುಗಟ್ಟಿದೆ ಅಂತ ಹೇಳ್ತಾರೆ. ಸೊ ಸುಕ್ಕುಗಟ್ಟಿರೋಂತ ಮುಖವನ್ನ ಅದು ಚೆನ್ನಾಗಿ ಮಾಡೋದು ಹೇಗೆ? ಯಾವಾಗ ಇಲ್ಲಿ ಗ್ರೀನ್ ಕಲರ್ ಹಾಕ್ತೀಯೋ ಇಲ್ಲಿ, ಸೊ ನಾನು ಹಾಕಿದ್ದೀನಿ ನೋಡಿ, ಜಸ್ಟ್ ಗ್ರೀನ್ ಕಲರ್ ಹಾಕಿದಾಗ ಏನಾಗುತ್ತೆ, ಸ್ಕಿನ್ ಅಲ್ಲಿ ಮಾಯಿಶ್ಚರ್ ಕ್ರಿಯೇಟ್ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ ಸುಕ್ಕುಗಟ್ಟಿದೆ ಅಂತ ಹೇಳ್ತಾರೆ. ಸೊ ಸುಕ್ಕುಗಟ್ಟಿರೋಂತ ಮುಖವನ್ನ ಅದು ಚೆನ್ನಾಗಿ ಮಾಡೋದು ಹೇಗೆ, ನೈಸ್ ಮಾಡೋದು ಹೇಗೆ? ಕಲರ್ ಥೆರಪಿನಲ್ಲಿ ಇದೆಯಾ ಇದು? ಇದೆಲ್ಲ ಕೆಳಗೆ ಆಶ್ಚರ್ಯ ಆಗುತ್ತೆ, ಬಟ್ ಆದ್ರೂ ಕೇಳ್ತಾ ಇದ್ದೀನಿ. ಇಲ್ಲ, ಸಿಂಪಲ್ ಲಾಜಿಕ್. ನಾವು ಪ್ರಕೃತಿ ಒಂದ್ ಭಾಗ. ಹೌದು. ಈ ಗಿಡ ಸುಕ್ಕು ಕಟ್ಟುತ್ತೆ, ಈ ಗಿಡ ಒಣಗೋಗುತ್ತೆ, ಏನ್ ಮಾಡ್ತೀನಿ? ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ನೀರ್ ಹಾಕ್ಬೇಕು, ನೀರ್ ಹಾಕ್ಬೇಕು, ಸಿಂಪಲ್ ಲಾಜಿಕ್. ಊಟ ಕೊಡ್ಬೇಕು. ಸೊ ನಾನೇನ್ ಮಾಡ್ತೀನಿ, ಕೆಲವೊಂದ್ಸತಿ ಊಟನ ಅಷ್ಟು ಕಾನ್ಸಂಟ್ರೇಟ್ ಮಾಡ್ದಂಗೆ ವರ್ಕ್ ತುಂಬಾ ಜಾಸ್ತಿ ಆಯ್ತು ಅನ್ಕೊಳ್ಳಿ, ನಮಗೂ ಸುಕ್ಕು ಗಟ್ಟುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಈ ಬಣ್ಣನ ಉಪಯೋಗಿಸ್ತೀನಿ, ಸ್ಕೈ ಬ್ಲೂ. ಗ್ರೀನ್ ಅಂಡ್ ಸ್ಕೈ ಬ್ಲೂ ಎರಡೇ ಕಲರ್. ಗ್ರೀನ್ ಸ್ಕೈ ಬ್ಲೂ, ಸ್ಕೈ ಬ್ಲೂ ಇಷ್ಟೇ. ಬಲಗೈ ಕಿರುಬೆರಳು ಎರಡನೇ ಜಾಯಿಂಟಿಗೆ ಒಂದಿನ ಗ್ರೀನ್ ಹಾಕಿ, ಒಂದ್ 2 ದಿನ ಗ್ಯಾಪ್ ಬಿಟ್ಟು ಒಂದಿನ ಸ್ಕೈ ಬ್ಲೂ ಹಾಕಿ, ಒಂದ್ 2-3 ಗಂಟೆ ಬಿಟ್ಟು ಅಳಿಸ್ಬಿಡಿ, ಅಷ್ಟೇ ಸಾಕು, ಇನ್ನೇನ್ ಬೇಡ. ಇದೇನ್ ಮಾಡುತ್ತೆ ಅಂದ್ರೆ ಮಾಯಿಶ್ಚರ್ ನ ತುಂಬುತ್ತೆ, ಸ್ಕಿನ್ ಗೆ ಮಾಯಿಶ್ಚರ್ ತುಂಬಂತ ಕಲರ್ ಇದು. ಓಕೆ, ಇದ್ರ ಜೊತೆಗೆ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ಎಕ್ಸಸ್ ಸ್ಪೈಸಸ್ ನ ಸ್ವಲ್ಪ ಕಡಿಮೆ ಮಾಡಿ, ಮಧ್ಯಾಹ್ನ ಊಟದ ಜೊತೆಗೆ ಸ್ವಲ್ಪ ಹಸಿ ತರಕಾರಿ, ಹಸಿ ಸೊಪ್ಪು ಮಧ್ಯಾಹ್ನ ಊಟದ ಜೊತೆಗೆ ಇರ್ಲಿ. ಅವು ದಟ್ ಇಸ್ ಅ ರಿಯಲ್ ಮಾಯಿಶ್ಚರ್. ಓಕೆ, ಇನ್ನರ್ ಒಳಗಡೆಯಿಂದ ಕೂಡ ಕೊಡ್ತಾ ಬರುತ್ತೆ, ಇದು ಜೊತೆಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇವೆರಡು ಕಲ್ತಾಗ ಎಕ್ಸಲೆಂಟ್ ರಿಸಲ್ಟ್. ಇನ್ನೊಂದು, ಎಂಡ್ ಆಫ್ ದಿ ಮೀಲ್ಸ್ ಗೆ ಸ್ವಲ್ಪ ಮಜ್ಜಿಗೆನ ಊಟ ಮಾಡಿ. ಹೌದಾ? ಊಟದ ಕೊನೆಯಲ್ಲಿ ಒಂದಷ್ಟು ಮಜ್ಜಿಗೆನ, ಯಾಕೆ ಅಂದ್ರೆ ಮಜ್ಜಿಗೆ ಒನ್ ಆಫ್ ದಿ ಬೆಸ್ಟ್ ಮಾಯಿಶ್ಚರೈಸರ್ ಅದು. ಮಜ್ಜಿಗೆ ಮತ್ತೆ ತುಪ್ಪ, ಇದು ಬೆಣ್ಣೆ. ಮಜ್ಜಿಗೆಯನ್ನ ಊಟ ಮಾಡಿದ್ಮೇಲೆ ಕೈ ತೊಕೋತಿರಲ್ವಾ, ಕೈ ತೊಳ್ಕೊಂಡ್ಮೇಲೆ ಚೂರ್ ಜಿಡ್ಡು ಉಳಿದುಕೊಂಡಿರ್ತೈತೆ, ಸುಮ್ನೆ ಮಕ ಒರೆಸ್ಕೊಂಡ್ಬಿಡಿ. ಮಜ್ಜಿಗೆನ ಊಟ ಮಾಡಿದ್ಮೇಲೆ ಚೂರ್ ಜಿಡ್ಡು ಇರ್ತೈತೆ, ಮಜ್ಜಿಗೆನಲ್ಲಿ ಬೆಣ್ಣೆ ಎಲ್ಲಾ ತೆಗೆದ್ಬಿಟ್ಟಿರ್ತೈತೆ, ಜಾಸ್ತಿ ಏನಿರಲ್ಲ, ಚೂರ್ ಇರ್ತೈತೆ, ಅದನ್ನ ಪೂರ್ತಿ ತೊಳ್ಕೊಂಡಂಗೆ ಹಿಂಗ ಅನ್ಕೊಂಡ್ರೆ ಮುಗೀತು. ಫೈನಲ್ ಆಗಿ ಸುಕ್ಕಾಗದ ಯಾವಾಗ, ಅಲ್ಲಿ ನೀರಿನ ಅಂಶ ಕಡಿಮೆ ಆದಾಗ, ಮಾಯಿಶ್ಚರ್ ಕಡಿಮೆ ಆದಾಗ, ಆ ಮಾಯಿಶ್ಚರ್ ನ ಕೊಡ್ತಕ್ಕಂತ ಕಲರ್ ಇವೆರಡು. ಓಕೆ, ಸೂಪರ್. ಇಷ್ಟು ಮಾಡಿ ಸರ್. ಈಗ ನನ್ಗೊಂದೊಂದು ಗೊತ್ತಾಗ್ತಿಲ್ಲ, ಈ ಕಲರ್ ಅಲ್ಲಿ ಏನ್ ಸರ್ ಇದು ಮಹತ್ವ ಇದೆ? ಈ ಕಲರ್ ಮಹತ್ವ ಇಲ್ಲ, ಜಾದು ಇಲ್ಲ. ಒಂದೊಂದು ಕಲರ್ಗೂ ಒಂದೊಂದು ತತ್ವ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಕಿನ್ ನಲ್ಲಿ ನೆರಿಗೆ ಕಡಿಮೆ ಆಗ್ಬೇಕು. ಏನಾಗಿದೆ, ಸ್ಕಿನ್ ಡ್ರೈ ಆಗ್ಬಿಟ್ಟಿದೆ, ಅದಕ್ಕೆ ನೆರಿಗೆ ಆಗ್ತಿದೆ. ಆ ಡ್ರೈನೆಸ್ ಕಡಿಮೆ ಮಾಡ್ಬೇಕಂದ್ರೆ ಮಾಯಿಶ್ಚರ್, ನೀರಿನ ಅಂಶ ಕೊಡ್ಬೇಕು. ಗ್ರೀನ್ ಜಲತತ್ವದ ಸಂಕೇತ. ಗ್ರೀನ್ ಯಾವಾಗ ಇಲ್ಲಿ ಗ್ರೀನ್ ಕಲರ್ ಹಾಕ್ತೀಯೋ ಇಲ್ಲಿ, ಸೊ ನಾನು ಹಾಕಿದ್ದೀನಿ ನೋಡಿ, ಜಸ್ಟ್ ಗ್ರೀನ್ ಕಲರ್ ಹಾಕಿದಾಗ ಏನಾಗುತ್ತೆ, ಸ್ಕಿನ್ ಅಲ್ಲಿ ಮಾಯಿಶ್ಚರ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ಇಟ್, ಇನ್ನೇನು ಆಗಲ್ಲ. ಓಕೆ, ಅಂದ್ರೆ ಆರ್ಗನ್ ಕೆಲಸ ಮಾಡುತ್ತಾ ಈ ಬಣ್ಣ? ಹೋಲ್ ಬಾಡಿಗೆ ವರ್ಕ್ ಮಾಡುತ್ತೆ. ಸೂಪರ್. ಇದನ್ನ ಅದ್ಭುತ ಅಂತ ಹೇಳೋದು ಅಲ್ಲ, ಈ ಅದ್ಭುತ ಯಾವಾಗ ಗೊತ್ತಾಗತ್ತಂದ್ರೆ, ನಿಮ್ಮ ದೇಹ ಕೆಮಿಕಲ್ಸ್ ಇಂದ ಮಾಡಿಲ್ಲ, ನಿಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಕರೆಕ್ಟ್. ಗಾಳಿ, ಬೆಳಕು, ನೀರು, ಊಟ, ಸ್ಪೇಸ್, ಈ ಪಂಚಭೂತಗಳಿಂದ ದೇಹ ಆಗಿರೋದ್ರಿಂದ ಕಾಯಿಲೆನೂ ಅಷ್ಟೇ ಈ ಪಂಚಭೂತಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಬರೋದು. ಅದನ್ನ ಸರಿ ಮಾಡೋದಕ್ಕೆ ಕಲರ್ ಥೆರಪಿ ಒಂದೇ ಅಂತಲ್ಲ, ಆಯುರ್ವೇದ ಮಾಡೋದು ಹಲವಾರು ಇದೆ, ಇದು ಕೂಡ ಒಂದು ಚಿಕಿತ್ಸೆ. ಯೋಗ ಮಾಡೋದು ಅದನ್ನೇ, ಮುದ್ರಾ ಮಾಡೋದು ಅದನ್ನೇ. ಫಾರ್ ಎಕ್ಸಾಂಪಲ್, ಸ್ಕಿನ್ ಅಲ್ಲಿ ಮಾಯಿಶ್ಚರ್ ಆಗ್ತಾ ಇದೀನಲ್ವಾ, ಇದೇ ಮಾಯಿಶ್ಚರ್ ನ ನೀನು ಈ ಮುದ್ರಾ ಹಾಕಿ ಮಾಡ್ಬೋದು, ಜಲತತ್ವನ ಇಂಪ್ರೂವ್ ಮಾಡೋದಕ್ಕೆ. ಸೇಮ್ ವರ್ಕ್ ಮಾಡುತ್ತೆ. ಅದೇ ನೀರಿನ ಅಂಶ ಜಾಸ್ತಿ ಆಯ್ತು ಬಾಡಿನಲ್ಲಿ, ಕಡಿಮೆ ಮಾಡ್ಬೇಕು, ಜಲತತ್ವನ ಕಡಿಮೆ ಮಾಡ್ಬೇಕಂದ್ರೆ ದಿಸ್ ಇಸ್ ದ ಮುದ್ರಾ. ಇದು ಇನ್ಕ್ರೀಸ್ ಮಾಡಕ್ಕೆ, ಡಿಕ್ರೀಸ್ ಮಾಡಕ್ಕೆ. ಸಾವಿರಾರು ವರ್ಷದ ಟ್ರೀಟ್ಮೆಂಟ್ ಅಲ್ಲ ಸರ್ ಇದು. ಇದೇ ಜನ ಅದನ್ನ ಯೂಸ್ ಮಾಡ್ಕೊಳ್ಳದೆ ಟೆಂಪರರಿ ರಿಲೀಫ್ ಓಡಾಡ್ತಾ ಇದ್ದಾರೆ. ಹಾಗೆ ಈಗ ಡ್ರೈ ಸ್ಕಿನ್ಗೆ ಅಂತ ನೀವು ಹೇಳಿದ್ರಿ, ಕೆಲವೊಂದು ಆಯಿಲಿ ಸ್ಕಿನ್ ಇರುತ್ತೆ, ಸೊ ಮುಖದಲ್ಲಿ ಮತ್ತೆ ಒಳ್ಳೆ ಎಣ್ಣೆ ಚರ್ಮ ಅಂತ ಹೇಳ್ತಾರೆ. ಸೊ ಅವ್ರು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೇಗೆ? ಡ್ರೈ ಮಾಡ್ಕೋಬೇಕಂದ್ರೆ ಡಾರ್ಕ್ ಬ್ಲೂ ಅದ್ಭುತವಾಗಿ ವರ್ಕ್ ಆಗುತ್ತೆ. ಬಲಗೈ ತೋರು ಬೆರಳು ಸೆಕೆಂಡ್ ಜಾಯಿಂಟ್ಗೆ ಹಚ್ಚಿದ್ರಿಗಿನಾಗಿ ಸ್ಕಿನ್ ಮಾಯಿಶ್ಚರ್ ಕಮ್ಮಿ ಆಗುತ್ತೆ, ಸ್ಕಿನ್ ಎಣ್ಣೆ ಅಂಶ ಕಮ್ಮಿ ಆಗುತ್ತೆ. ಓಕೆ ಸರ್, ಸ್ಕಿನ್ ಮೇಲೆ ಮಾತ್ರ ಎಣ್ಣೆ ಇಲ್ಲ, ಹೊಟ್ಟೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಕೊಬ್ಬು, ಬಾಡಿನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಓಲ್ ಬಾಡಿನಲ್ಲಿರೋ ಕೊಬ್ಬನ್ನು ಒಣಗಿಸ್ಬೇಕು, ಡ್ರೈ ಮಾಡ್ಬೇಕು ಅಂದ್ರೆ ಎಡಗೈ ಕಿರು ಬೆರಳು ಮಧ್ಯದ ಜಾಯಿಂಟ್ಗೆ ಡಾರ್ಕ್ ಬ್ಲೂ. ಇದು ಬಾಡಿನಲ್ಲಿರೋ ಕೊಬ್ಬನ್ನ ಒಣಗಿಸುತ್ತೆ. ಇಲ್ಲಿ ಸ್ಕಿನ್ ಅಲ್ಲಿರೋ ಆಯಿಲ್ ನ ಒಣಗಿಸುತ್ತೆ. ಬೇರೆ ಬೇರೆ. ದಿಸ್ ರೆಪ್ರೆಸೆಂಟ್ ಸ್ಕಿನ್ ಜಾಯಿಂಟ್ಸ್, ದಿಸ್ ರೆಪ್ರೆಸೆಂಟ್ ಅಡಿಪೋಸ್ ಟಿಶ್ಯೂಸ್. ಅಡಿಪೋಸ್ ಟಿಶ್ಯೂಸ್ ಅಂದ್ರೆ ನಿಮ್ ಬಾಡಿನಲ್ಲಿ ಕೊಬ್ಬನ್ನ ಶೇಖರಣೆ ಮಾಡ್ತಕ್ಕಂತ ಜೀವಕೋಶಗಳು. ಕೊಬ್ಬು ಕಡಿಮೆ ಆಗ್ತಾ ಬರ್ತದೆ, ಅವ್ರು ತೆಳ್ಳಗ್ ಆಗ್ತಾ ಬರ್ಬೋದಾ? ಅಷ್ಟೇ. ಟ್ರೈ ಮಾಡಿ,
ಎರಡೇ ವಾರ ಡಾರ್ಕ್ ಬ್ಲೂ ಹಚ್ಚಿ ಹ್ಮ್. ಪಕ್ಕ ನಿಮ್ ಕೊಬ್ಬು ಕರಗುತ್ತೆ. ನಿಮ್ ಕೊಬ್ಬು ಕರಗುತ್ತೆ. ಇದು ದೇಹದಲ್ಲಿರೋ ಕೊಬ್ಬು ಶಿಕ್ಷೆ. ಮನಸ್ಸಿನಲ್ಲಿರೋ ಕೊಬ್ಬು ಕರ್ಸೋದಕ್ ಬೇರೆ ಕಲರ್ ಇದೆ. ಸ್ವಲ್ಪ ಕಷ್ಟ ಸರ್. ಕಷ್ಟನೇ, ಬಟ್ ವಿ ಕ್ಯಾನ್ ಬೆಂಡ್ ದೆಮ್. ಮಾಡ್ಬೋದು ನೋಡಿ, ವೆರಿ ಸಿಂಪಲ್. ಅದಕ್ಕೂ ಕಲರ್ ಇದೆಯಾ? ಅದಕ್ಕೂ ಕಲರ್ ನ್ಯೂಮರಾಲಜಿ ಇದೆ. ನಿಮ್ ಮನೇಲಿ ನಿಮ್ ಮಗ, ನಿಮ್ಮ ಸೊಸೆ, ಯಾರೋ ನಿಮ್ ಬಾಸು ತುಂಬಾ ಕೊಬ್ಬಿನ ಮಾತಾಡ್ತಿರ್ತಾರೆ, ಅಹಂಕಾರದ ಮಾತಾಡ್ತಿರ್ತಾರೆ, ಈಗೋ ಇರುತ್ತೆ, ಅವ್ರ ಕೈಗೆ ನಂಬರ್ 1 ಅಂತ ಬರೀಬಹುದು. ಇಲ್ಲ ಅಂದ್ರೆ ಅವ್ರು ವರ್ಕ್ ಮಾಡೋ ಟೇಬಲ್, ಆ ಗೋಡೆಯಲ್ಲಿ ಜಸ್ಟ್ ಒಂದ್ ಚೀಟಿನಲ್ಲಿ, ವೈಟ್ ಕಲರ್ ಚೀಟಿನಲ್ಲಿ ನಂಬರ್ 1 ಪರ್ಪಲ್ ಬಡ್ದ್ಬಿಟ್ಟು ಅಲ್ಲಿ ಇಟ್ರೆ ಸಾಕು. ಹೌದಾ? ಅವ್ನ್ ಕೊಬ್ಬು ಕರಗತ್ತೆ. ಕೊಬ್ಬು ಕರಗುತ್ತೆ ಅನ್ನೋದಕ್ಕಿಂತ ಫ್ಲೆಕ್ಸಿಬಲ್ ಆಗ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಹೋಗ್ಲಿ ಬಿಡು, ಬರ್ಲಿ ಬಿಡು, ಇರ್ಲಿ ಬಿಡು, ಸ್ವಲ್ಪ ಕಮ್ಮಿ ಆಗಿ ನಮ್ಮ ಹಾಗೆ ಅವರು ಅನ್ನೋ ತರ ಬಿಂಬಿತವಾಗುತ್ತೆ.